ಯಾವುದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ಗೈಡ್ಲೈನ್ಸ್ ಬರ್ತದೆ. ಅವ್ರು ಮಾಡಿದಾಗ ನಾವು ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ ಒಂದು ಗೈಡ್ಲೈನ್ಸ್ ಬರ್ತದೆ. ಯಾರ್ಯಾರು ಸುಮ್ಮನೆ ಬಂದ್ಬಿಟ್ಟು ನನಗೆ ಭಾಳ ಟೀಕಾ ಟಿಪ್ಪಣಿ ಪಾಸ್ ಮಾಡಬೇಕು, ಅದಕ್ಕೆ ಹಿಂಗೆ ಮಾಡಿಬಿಟ್ರು ಅಂತ ಹೇಳಿದರು. ಆಮೇಲೆ ಎಲ್ಲರಿಗೂ ಅರ್ಥ ಆದಮೇಲೆ ಗೊತ್ತಾಯ್ತು ಇಟ್ಸ್ ಆನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮಸ್ಲಿ ಆಗ್ತಕ್ಕಂಥ. CBSEಯಲ್ಲೂ ಕೂಡ ಬೇರೆ ಸ್ಟೇಟಲ್ಲಿ 30 ಇದೆ. ನಾನು ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡಲ್ಲ, ಇನ್ನೊಂದು ದಿವಸ ನಾನು ಮಾಡ್ತೀನಿ. ಆದರೆ 33ರಿಂದ 35ಕ್ಕೆ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಶ್ರೀನಿವಾಸ್ ಅವರೇ ಬರೀ 1532. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್, ಯಾವಾಗಲೂ ಅಷ್ಟೇ ಗ್ರಾಮಾಂತರ ಭಾಗದಲ್ಲಿ ಬಡವರು ಆರ್ಥಿಕವಾಗಿ ಇರ್ತದೆ, ನಾನು ಇಲ್ಲ ಅಂತ ಹೇಳೋದು. SC ST 2A ಎಲ್ಲರದ್ದು ಇರ್ತದೆ. ಆ ಫುಲ್ ಚಾರ್ಟಲ್ಲಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಐ ಆಮ್ ವೆರಿ ಹ್ಯಾಪಿ. SC ST ಅವರು 17%, SC ST ಅವರು ಕೂಡ 17 and 18% ಇದೆ ನೋಡಿ. ಅಪ್ಪ ಏನಪ್ಪ ಇಲ್ಲಿ ಇಲ್ಲ, ಅದು ಆಮೇಲೆ ಮಾತಾಡ್ತೀನಿ ನಾನು. ಇನ್ನು ಈ ಪೇಜಿಗೆ ಬಂದು ನನಗಿಂತ ಸ್ಪೀಡಾಗಿ ಹೋಗ್ಬಿಟ್ರೆ ಈ ಒಂದು ವರ್ಷದ ಕಷ್ಟಪಟ್ಟಿದ್ದೀವಪ್ಪ, ಹೇಳ್ಕೊಳಕ್ಕೆ ಬಿಡ್ರಪ್ಪ. ನೀವು ಬರೀ ಬೈದು ಹಾಕಿದ್ದೀರ ನಮಗೆ. ಅಟ್ಲೀಸ್ಟ್ ಈಗ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಕೇಳಿ ಪ್ಲೀಸ್. ಓಕೆ ಅಲ್ಲ, SC ST ಅವರು ಭಾಳ ಕಷ್ಟಪಟ್ಟು 17% ಮತ್ತು 18% ಅವರು ಹೋದ ವರ್ಷಕ್ಕಿಂತ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ರೀತಿ 2A 2B ಅದೆಲ್ಲ ಇದೆ, ನಾನು ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಭಾಳ ಸಂತೋಷ ಏನು ಅಂತ ಹೇಳಿದರೆ ನೋಡಿ, ಹೋದ ಸತಿ 766 ಶಾಲೆಗಳು 100ಗೆ 100 ತೊಗೊಂಡಿದ್ದು, ಹೌದಾ? ಈ ಸತಿ ಪಾಸ್ 100% ಪಾಸು. ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟಲ್ಲಿ 2393 ಪಾಸ್ ಆಗಿದ್ದಾರೆ. ಏಡೆಡಲ್ಲೂ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಸೊ ಈ ಸತಿ ಹೋದ ಸತಿ 2283 ಶಾಲೆಗಳು, ಎಲ್ಲ 3 ಕ್ಯಾಟಗರಿ, ಏಡೆಡ್ಡು, ಸರ್ಕಾರಿ ಮತ್ತು ಪ್ರೈವೇಟ್ ಅವ್ರು ಸೇರಿ. ಆದರೆ ಈ ಸತಿ 6176. ಆದರೆ ಭಾಳ ಸಂತೋಷ ಏನು ಗೊತ್ತಾ, more than 50% of government schools have secured more than 100% result. ಅವರೆಲ್ಲರೂ ಕೂಡ ನಾಳೆ ಪೋಸ್ಟನ್ನು ಹಾಕಿ ಅವರ ಎದುರುಗಡೆಗೆ ಅಡ್ಮಿಷನ್ ಓಪನ್, ಪ್ಲೀಸ್ ಕಮ್ ಟು ಮೈ ಸ್ಕೂಲ್ ಅಂತ ಹಾಕ್ತಾರೆ. ಈಗ ನಾಳೆಯಿಂದ ಅವರಿಗೆ ನಾವು ಆಗಲಿ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳ 50% more than 100% ಪಾಸ್ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಫಸ್ಟ್ ಸೆಕೆಂಡು ಥರ್ಡ್ ಲ್ಯಾಂಗ್ವೇಜ್ ಈ ಸತಿ ಹೋದ ಸತಿಗಿಂತಲೂ ಜಾಸ್ತಿ ಕೊಟ್ಟಿದ್ದೀವಿ ಡೀಟೇಲ್ಸು, ಸೊ ದ್ಯಾಟ್ ನಿಮಗೆ ಕ್ವಶನಲ್ಲಿ ಏನಾದ್ರು ಕೇಳಬೇಕಂದ್ರೆ ಆಮೇಲೆ ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ. ಥರ್ಡ್ ಲ್ಯಾಂಗ್ವೇಜಲ್ಲಿ ಎಷ್ಟು ಜನರು ಪಾಸ್ ಆಗಿದ್ದಾರೆ, ಮ್ಯಾಥ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಎಲ್ಲದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಡೀಟೇಲ್ಸು ಕೂಡ ಇದೆ. ನಾನು ಅದನ್ನ ನೀವು ಒಂದು ಕ್ವಶನ್ ಏನಾದ್ರು ಕೇಳೋದಿದ್ದರೆ ಅದಕ್ಕೆ ನಾನು ಬಿಡಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ರಾಜ್ಯದಲ್ಲಿ ಈ ಸತಿ 655ಕ್ಕೆ 655 ತೊಗೊಂಡಿರೋದು, 625ಕ್ಕೆ 625 ತೊಗೊಂಡಿರೋರು ಒಂದು ಸರ್ಕಾರಿ ಶಾಲೆ ಒಂದು ಮಗು ತೊಗೊಂಡಿದೆ. ಅದು ಬಿಟ್ಟರೆ ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು ನಾರ್ತ್, ಉಡುಪಿ, ವಿಜಯಪುರ ಮತ್ತು ರಾಯಚೂರು ಅವರು ಕೂಡ ತೊಗೊಂಡಿದ್ದಾರೆ. ಅದ್ರ ಡೀಟೇಲ್ಸು ಅದನ್ನ ಅಟ್ಯಾಚ್ ಮಾಡಿದ್ದೀವಿ. ಇದೆಲ್ಲದೂ ಕೂಡ ನಿಮಗೆ ಸಾಫ್ಟ್ವೇರಲ್ಲೂ ಕೂಡ ಮತ್ತೆ ಕಳಿಸ್ಕೊಡ್ತೀವಿ. ಇದು ನೆಕ್ಸ್ಟ್ ಒಂದು ನಾನು ಇದನ್ನು ಈ ಯಾವ ಡಿಸ್ಟ್ರಿಕ್ಟ್, ಈಗ ನಮ್ಮ ಸ್ನೇಹಿತರು ಕೇಳಿದರು ಯಾವ ಡಿಸ್ಟ್ರಿಕ್ಟ್ ಫಸ್ಟು, ಯಾವ ಡಿಸ್ಟ್ರಿಕ್ಟ್ ಸೆಕೆಂಡು ಅಂತ. ನಾನು ಯಾವ ಡಿಸ್ಟ್ರಿಕ್ಟ್ ಫಸ್ಟು, ಯಾವ डिस्ट्रिक्ट ಸೆಕೆಂಡು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಬೇರೆ ರೀತಿ ಹೇಳ್ತೀನಿ ಇದನ್ನ ವಿಶ್ಲೇಷಣೆಯನ್ನು. ಏನಂತ ಹೇಳಿದರೆ, ಯಾವ ಡಿಸ್ಟ್ರಿಕ್ಟ್ ಅವರು ಪರ್ಸೆಂಟೇಜ್ ವೈಸು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾವು ಶಬಾಷ್ಗಿರಿ ಕೊಡಲೇಬೇಕಲ್ವ? ಯಾಕೆಂದರೆ ಅವರೇ ವರ್ಸ್ಟಿದ್ರು. ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ನನಗೆ ಪ್ರಶ್ನೆ ಕೇಳೋರು, ಇಲ್ಲ ನಮ್ಮನ್ನೆಲ್ಲ ನೀವು ಈ ಥರನೇ ಇಟ್ಬಿಟ್ಟಿದ್ದೀರಾ ಅಂತ. ಅದನ್ನು ಯಾಕೆ ಅವ್ರಿಗೆ ಮನಸ್ಸಲ್ಲಿತ್ತೋ, ನಮ್ಮ ಸರ್ಕಾರ ಬಂದ ಮೇಲೆ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಮಾಡಿ 3,000 ಕೊಟ್ಟರೆ ಅದರೊಳಗೆ 25%, 2,000 ಕೋಟಿ ಕೊಟ್ಟರೆ ಅದರಲ್ಲಿ 25% ಕಡ್ಡಾಯವಾಗಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ ಈ 3 ವರ್ಷದೊಳಗೆ ನಮ್ಮ ಗ್ರೋತ್ ಏನು ಅಂತ ಹೇಳಿದರೆ, ಚಂದ್ರಹಾಸ್ ಅವರೇ, ಅದು ಭಾಳ ಮುಖ್ಯ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು. ಆದರೆ ಈ ಸತಿ ಲಾಸ್ಟ್ ಬಟ್ 1 ಯಾದಗಿರಿ ಇತ್ತು. ಈ ಸತಿ 29%, 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 21%. ಇದು ಕೊಟ್ಟಿದ್ದೀರಾ ಈ ಶೀಟು ಇದೆಯಲ್ಲ. ಸೊ ನೀವು ದಯವಿಟ್ಟು ನಾನು ಮಾಧ್ಯಮದವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ.
ಉಡುಪಿ ಮಂಗಳೂರೇ ಫಸ್ಟು ಬೇಡ, ಪರವಾಗಿಲ್ಲ, ಅವರು ಫಸ್ಟೇ, ರ್ಯಾಂಕಲ್ಲಿ ಫಸ್ಟು. ಅವ್ರು ನೋಡಿ 3.99, ಯಾಕೆಂದರೆ ಅವ್ರು ಹೋದ ಸತಿನೇ 94% ಅಚೀವ್ ಮಾಡಿಬಿಟ್ಟಿದ್ರು, ಸ್ಯಾಚುರೇಟ್ ಆಗಿಬಿಟ್ಟಿತ್ತು. ಆದರೆ ಅದೇ ಪಾಪ ಯಾದಗಿರಿಯವರು 62%, ನಮ್ಮ ಕಲಬುರಗಿಯವರು ಲಾಸ್ಟ್ ಟೈಮು ಅಲ್ಲಿ ಸ್ಪೆಷಲ್ ಮೀಟಿಂಗ್ ತೊಗೊಂಡು ಅವ್ರು ಬರಬೇಕಾಗಿತ್ತು, ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಬೆಳಗಾಂ ಕಮಿಷನರು ಕೂಡ ಕೂತ್ಕೊಂಡಿದ್ದಾರೆ, ನಮ್ಮ ಬೇರೆ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಇದ್ದಾರೆ, ಎಲ್ಲರ ಜೊತೆನೂ ಇದ್ದಾರೆ. ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಡೋಂಟ್ ಟೇಕ್ ರ್ಯಾಂಕ್, ಅದನ್ನು ಆಮೇಲೆ ಬರೋಣ 2-3 ವರ್ಷ ಆದಮೇಲೆ, ನೀವು ಮೇನ್ ಸ್ಟ್ರೀಮಿಗೆ ಬನ್ನಿ ಅಂತ. ಅದನ್ನು ಅಚೀವ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ರೈಟ್ ಸೈಡ್ ಕಾಲಮಲ್ಲಿ ನಾವು ಡೀಟೇಲ್ಸ್ಗೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದಿದೆ. ಅದ್ರ ಜೊತೆಗೆ 1 ಎಕ್ಸಾಮ್ 2 ಎಕ್ಸಾಮ್ದು ಅದು ಡೀಟೇಲ್ಸ್ ಇದೆಯಾ ಬಂತ, ಅದು ಬರ್ಕೊಟ್ರ ಕೊಡಿ. ಹಾಂ, ಈಗ ನೆಕ್ಸ್ಟು ನೋಡಿ, ಇದು ಲಾಸ್ಟ್ ಟೈಮ್ ಕೂಡ ನಾವು ಹೆಂಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಟೀಚಿಂಗು ಸಬ್ಜೆಕ್ಟ್ ವೈಸು ಅವ್ರಿಗೆ ಯಾವ ರೀತಿ ನೀವು ನೋಡಿ ನಿಮ್ಮ ಜವಾಬ್ದಾರಿ, ನೀವು ಯಾಕೆ ಹಿಂದೆ ಇದ್ದೀರಾ. ನಾನು ನಮ್ಮ ACS ಅವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಕಮಿಷನರಿಗೆ ಮಾತಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ 42,000 46,000 ಶಾಲೆದು ಕಷ್ಟ ಆಗುತ್ತೆ. ಬಟ್ ಐ ಟಾಕ್ ಟು ದಮ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅದು ಲಾಸ್ಟ್ ಟೈಮು ಕೂಡ ನಾನು ನಿಮಗೆ ಹೇಳಿದ್ದೆ. ನೋಡಿ, ಒಂದು ಸಬ್ಜೆಕ್ಟಲ್ಲಿ 2000 ಏನು ಎಲ್ಲಿದೆ, ಹಾಂ, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದು ಹೋದ ಸತಿ 15,000 ಮಕ್ಕಳು. ಅದು ಕೊಟ್ಟಿದ್ದೀರಾ? ಅವರು ಈ ಶೀಟ್ ಕೊಟ್ಟಿದ್ದೀರಾ? ಈ ಶೀಟ್ ಮೋಸ್ಟ್ಲಿ ಬಂದಿಲ್ಲ, ಬಟ್ ನೀವು ಬರ್ಕೋಬೋದು. ಇದನ್ನ ಬೇಕಾದ್ರೆ ಆಮೇಲೆ ಶೇರ್ ಮಾಡೋಕ್ಕೆ ಹೇಳ್ತೀನಿ. ಇದೊಂದು ಶೇರ್ ಮಾಡಿ ಜೆರಾಕ್ಸ್ ಮಾಡಿಬಿಟ್ಟು ಕೊಡಿ. ಇದು ಭಾಳ ಇಂಪಾರ್ಟೆಂಟು. ಏನು ಅಂದರೆ, ನಾಟ್ ಕ್ಲಿಯರ್ಡ್, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು ಈ ಸತಿ 20,000 ಇದ್ದಾರೆ. ಹೋದ ಸತಿಗಿಂತನೂ ಜಾಸ್ತಿ ಇದೆ, ನಾನು ಒಪ್ಕೊಳ್ತೀನಿ. ಅದನ್ನು ಯಾವ ರೀತಿ ಸರಿ ಮಾಡಬೇಕಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿ. ಬಟ್ ಹೋದ ಸತಿ ಬರೀ 15,000 ಇದ್ದರು ಅಷ್ಟೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರು. ಅದೇ ಚೇಂಜ್ ಆಗುತ್ತೆ. 2 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 28,000 ಇದ್ದರು. 2 ಸಬ್ಜೆಕ್ಟಲ್ಲಿ ಫೇಲ್ ಆದರು. ಈ ಸತಿ 10,500 ಇದ್ದಾರೆ. 10,500. 3 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 28,000 ಇದ್ದರು 3 ಸಬ್ಜೆಕ್ಟಲ್ಲಿ. ಈ ಸತಿ 6,100 ಮಾತ್ರ ಇದ್ದಾರೆ. 4 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ದರು. ಈ ಸತಿ 3,800 ಮಕ್ಕಳು. 5 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ದರು. ಈ ಸತಿ 2,500 ಮಕ್ಕಳು. 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು 6 ಸಬ್ಜೆಕ್ಟಲ್ಲಿ ಹೋದ ಸತಿ 37,000 ಇದ್ದರು. ಈ ಸತಿ 7,400 ಇದ್ದಾರೆ. ಸೊ ನಮ್ಮ ಟಾರ್ಗೆಟ್ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಾನು ಆಗಲೇ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದಾದಮೇಲೆ ನಮ್ಮದು ಮೀಟಿಂಗ್ ಇದೆ. ಯಾರ್ಯಾರು ಫೇಲ್ ಆಗಿದ್ದಾರೆ ಒಂದು ಸಬ್ಜೆಕ್ಟಲ್ಲಿ ಇರ್ಬೋದು, 6 ಸಬ್ಜೆಕ್ಟ್. ಸೊ 6 ಸಬ್ಜೆಕ್ಟು ಅಂದರೆ ಅಲ್ಲಿಗೆ ನಾವು ಟಾರ್ಗೆಟ್ ಮಾಡಬೇಕು. ಅವರು ಅಲ್ಲಿ ಇಲಾಖೆಯವರು ಇರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮ ಕೊರತೆಗಳು ಏನಿದ್ದಾವೆ ಅದನ್ನು ಐಡೆಂಟಿಫೈ ಮಾಡಿ ಈ 2ನೇ ಎಕ್ಸಾಮು ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಅಷ್ಟರೊಳಗೇ ನೀವು ರೆಡಿ ಮಾಡಬೇಕು, ಅವರಿಗೆ ಮೇನ್ ಸ್ಟ್ರೀಮಿಗೆ ಕರ್ಕೊಬರ್ಬೇಕಾಗುತ್ತೆ. ಇವರೆಲ್ಲ 1, 2, 3 ಸಬ್ಜೆಕ್ಟಲ್ಲಿ ಪಾಸ್ ಆದವರು ಆಟೋಮೆಟಿಕಲಿ ನೆಕ್ಸ್ಟ್ ಎಕ್ಸಾಮಿಗೆ ಪಾಸ್ ಆಗಿಬಿಡ್ತಾರೆ ಇದೇ ವರ್ಷಕ್ಕೆ. ಬಟ್ 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 37,000ನ ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ಇಲಾಖೆಯವರು. ಆದರೂ ಕೂಡ ನ್ಯೂನತೆ ನಮ್ಮಲ್ಲಿದೆ. 7,400 ಜನರು ಇನ್ನೂ ಕೂಡ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಾರೆ. ಅಂದರೆ ಅದು ಮೋಸ್ಟ್ಲಿ ಅಟೆಂಡೆನ್ಸ್ ಇರಲ್ಲ, ಬರೋದಿಲ್ಲ, ತಂದೆ ತಾಯಿಯವ್ರು ಹುಷಾರಿಲ್ಲ. ನಾನು ಕೇಳಿಕೊಂಡೆ ಯಾಕೆ ಅಂಥೇಳಿ. ಯಾಕೆಂದರೆ ನಿನ್ನೆ ನಾವು ಒಂದು ರಿವ್ಯೂ ಮಾಡಿದ್ವಿ. ಆ ಟೈಮಲ್ಲಿ ಅವರು ಹೇಳಿದರು, ಇಲ್ಲ ಸರ್, ಕೆಲವರು BOವರೆಗೂ ಮಾತಾಡಿದ್ರು. ಹೆಡ್ ಮಾಸ್ಟ್ರಿಗೆ ಸ್ಟ್ರೈಟ್ ಫೋನ್ ಮಾಡಿದಾಗ ಮಕ್ಕಳ ಹೆಸರು ತೊಗೊಂಡಾಗ, ಇಲ್ಲ ಸರ್, ಆ ಮಗು ಬರೋದೇ ಇಲ್ಲ, ಆಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ, ಕೂಲಿ ಕೆಲಸ ಮಾಡ್ತಾರೆ, ಇಲ್ಲ ಅವ್ರ ತಂದೆ ತಾಯಿಯಲ್ಲಿ ಮನೇಲಿ ದುಡಿಯೋರು ಇವರೊಬ್ಬರೇ. ಇದೆಲ್ಲ ಕೂಡ ಸಾಕಷ್ಟು ಸ್ಟೋರೀಸ್ ಇದೆ. ಅದನ್ನು ಇನ್ನೊಂದು ದಿವಸ ನಾನು ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.